ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ SIT ಅಂತಿಮ ವರದಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ ಅನ್ನುವಂತಹ ಸುದ್ದಿಗಳ ನಡುವೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ತಮ್ಮ ಎರಡನೇ ಪ್ರಯತ್ನ ಏನ್ ನಡೀತಿದೆಯಲ್ಲ ಸರ್ಕಾರದ ಕಡೆಯಿಂದ ಗಡೀಪಾರು ಮಾಡೋದಕ್ಕೆ, ಮೊದಲನೇ ಪ್ರಯತ್ನವನ್ನ ಹಿಮ್ಮೆಟ್ಟಿಸಿದ್ದಾರೆ. ಹೈಕೋರ್ಟ್ನಿಂದ ಅದಕ್ಕೆ ಪರಿಹಾರ ಸಿಕ್ಕಿದೆ. ಈಗ ಮತ್ತೊಂದು ಪ್ರಯತ್ನ ನಡೀತಾ ಇದೆ ಅವರನ್ನ ಗಡೀಪಾರು ಮಾಡೋದಕ್ಕೆ. ಆ ಕೇಸಿಗೆ ಹಾಜರಾಗುವ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿರುವಂತಹ ತಿಮರೋಡಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಅದರಲ್ಲಿ ಮುಖ್ಯವಾದಂತಹದ್ದು ಅವರ ಆರೋಪಗಳ ಪುನರುಚ್ಚಾರ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅನಾಚಾರ ನಡೆದಿರೋದು ನಿಜ. ಅದನ್ನ ಮತ್ತೆ ಮತ್ತೆ ಹೇಳಿದ್ದಾರೆ. ಅದರ ಜೊತೆಗೆ ಹೇಳಿದ್ದಾರೆ ಷಡ್ಯಂತ್ರ ನಡೆದಿದೆ. ಹೌದು, ಷಡ್ಯಂತ್ರ ಮಾಡಿರೋದು ಮಾಧ್ಯಮಗಳು ಅಂತ ಎಂಜಲು ಮಾಧ್ಯಮಗಳ ವಿರುದ್ಧ ಬಿಟ್ಟು ತೋರಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೊರಗಿಟ್ಟಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿ ಅವರ ಮುಂದೆ ಹೋಗಿ ಚಿನ್ನಯ್ಯನ ಜೊತೆಯಲ್ಲಿ ಸೌಜನ್ಯ ಕುಟುಂಬ ಎಲ್ಲರೂ ಸಹ ವಿವರವಾಗಿ ಎಲ್ಲವನ್ನು ವಿವರಿಸಿದೀವಿ. ಅವರು ಕೇಳಿಸ್ಕೊಂಡು ಅವತ್ತು ಶಪಥ ಮಾಡಿದ್ರು. ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಶಪಥ ಮಾಡಿದ್ರು. ಇವತ್ತು ಅವ್ರು ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನ ಸಹ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಆ ಅಷ್ಟು ವಿಚಾರಗಳ ಬಗ್ಗೆ ಮತ್ತು ಮುಂದಿನ ಪ್ರಕ್ರಿಯೆ ಏನಿದೆ SIT ಧರ್ಮಸ್ಥಳದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಾನು ನಿಮಗೆ ಮೊನ್ನೆನೆ ಹೇಳಿದ್ದೆ, SIT ಅಂತಿಮ ಹಂತದ ವರದಿಯನ್ನ ಕೊಡೋದಕ್ಕೆ ಅಥವಾ ಫೈನಲ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಅಂತ. ಕಳೆದ 10-12 ದಿನಗಳ ಹಿಂದೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿತ್ತು. ಆಗ ಈ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಸುಳ್ಳು ಹೇಳಿದ್ವು. ಇದು ಚಾರ್ಜ್ ಶೀಟ್ ಫೈನಲ್ ರಿಪೋರ್ಟ್ ಅಂತ ಹೇಳಿತ್ತು. ಅದ್ಯಾವುದೂ ನಡೆದಿಲ್ಲ. ಆಗ ಸಬ್ಮಿಟ್ ಆಗಿದ್ದು ಕೇವಲ ತನಿಖಾ ವರದಿ ಅಷ್ಟೇನೆ. ಏನು ತನಿಖೆಯಲ್ಲಿ ಏನ್ ನಡೀತಿದೆ ಅಂತ. FIR ಆಗಿ 90 ದಿನ ಆಗಿದೆ. 90 ದಿನಗಳ ಒಳಗೆ ಅವರೊಂದು ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಬಟ್ ಅದಕ್ಕೆ ತಡ ಆಗಿದ್ರಿಂದ ಅದಕ್ಕೆ ಪೂರಕವಾಗಿ ಒಂದು ಕೇಸ್ ಪ್ರೋಗ್ರೆಸ್ ರಿಪೋರ್ಟ್ ರೀತಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸಿದ್ರು. ಆ ವರದಿನೇ 4000 ಪುಟಗಳಷ್ಟಿತ್ತು. ಸೊ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಚರ್ಚೆ ಮಾಡಿದ್ರು. ಒಂದು ಚಿನ್ನಯ್ಯನ ಮೊದಲನೇ ಸೆಕ್ಷನ್ 183 ಹೇಳಿಕೆ ಏನಿತ್ತು, ಆ ನಂತರ ಏನಾಯ್ತು, ಹೇಗೆ ಬದಲಾಯಿತು, ಸಾಕಷ್ಟು ವಿಚಾರಗಳು ಮತ್ತು ಅಲ್ಲಿ ಸಿಕ್ಕಿರುವಂತಹ ಹೆಣಗಳ ಬಗ್ಗೆ ಏನ್ ತನಿಖೆ ಆಗ್ತಿದೆ, ಹೇಗೆ ತನಿಖೆ ಆಗ್ತಿದೆ, ಅದೆಲ್ಲ ಬಂದಿತ್ತು ಅನ್ನುವಂತಹ ಮಾಹಿತಿ ಬಂದಿದೆ. ಬಟ್ ಅದು ಅಧಿಕೃತವಾಗಿ ಬಂದಿಲ್ಲ. ಈಗ ಅಧಿಕೃತವಾಗಿ ಬಂದಿರೋ ಮಾಹಿತಿ ಇಷ್ಟೇನೆ. ಫೈನಲ್ ರಿಪೋರ್ಟ್ ಸಿದ್ಧ ಆಗ್ತಿದೆ. ಯಾವಾಗ ಬೇಕಾದರೂ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಂತ. ಅದು ಯಾವಾಗ ಅಂತ ಅದು ಸಹ ಗೊತ್ತಿಲ್ಲ. ಮತ್ತು ಯಾವ ನಿಟ್ಟಿನಲ್ಲಿ ಅದನ್ನ ತನಿಖೆಯನ್ನು ಕೈಗೊಂಡಿದ್ದಾರೆ, ಏನು ವರದಿಯಲ್ಲಿ ಏನಿರಬಹುದು ಅನ್ನೋದ್ರ ಬಗ್ಗೆ ಸಹ ಯಾವುದೇ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೋ, ಯಾರ ಮೇಲೆ ಆರೋಪಗಳು ಕೇಳಿ ಬಂದಿದೆಯೋ ಅವರನ್ನ ವಿಚಾರಣೆನೇ ನಡೆಸಿಲ್ಲ. ಅವರ ವಿರುದ್ಧ ತನಿಖೆನೇ ಆಗಿಲ್ಲ. ಅವರನ್ನ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ಹಾಗಿದ್ದು ಹೇಗೆ ಫೈನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಅನ್ನುವಂಥದ್ದು ಆಶ್ಚರ್ಯಕರ ಸಂಗತಿ. ಮತ್ತು ಅಲ್ಲಿ ಸುಮಾರು ಡೆಡ್ ಬಾಡಿಗಳು ಸಿಕ್ಕಿರುವಂತಹ, ಅಸ್ಥಿಪಂಜರಗಳು ಸಿಕ್ಕಿರುವಂತಹ ಪ್ರಕರಣಗಳು ಇದ್ದಾಗ್ಯೂ ಅವುಗಳನ್ನ ಯಾವ ರೀತಿ ತನಿಖೆ ಮಾಡಿದ್ದಾರೆ ಅನ್ನುವ ಸ್ಪಷ್ಟತೆ ಇಲ್ಲದೆ ಫೈನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರ. ಹಾಗಾದ್ರೆ ಫೈನಲ್ ಚಾರ್ಜ್ ಶೀಟ್ ಕೇವಲ ಆರೋಪ ಮಾಡಿದವರು, ಹೋರಾಟಗಾರರು ಇವರ ವಿರುದ್ಧ ತಂತ್ರವಾಗಿ ಬಳಸಲಾಗುತ್ತಾ? ಧರ್ಮಸ್ಥಳದಲ್ಲಿ ಯಾರ ವಿರುದ್ಧ ತನಿಖೆ ಆಗಬೇಕಿತ್ತೋ ಅವರಿಗೆ ತನಿಖೆನೇ ಮಾಡದೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾರ ಅನ್ನುವಂತಹ ಅನುಮಾನಗಳು ಫೈನಲ್ ರಿಪೋರ್ಟ್ ಬರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವಲ್ಪ ದಿನ ಏನು ಮಾತಾಡಿರ್ಲಿಲ್ಲ. ಸೌಜನ್ಯ ಪರ ಹೋರಾಟದಲ್ಲಿ ಲೀಡರ್ಶಿಪ್ ಅಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಮಾಡಬೇಕು ಅಂತ ಕಳೆದ 1.5 ತಿಂಗಳಿಂದ ಪ್ರಯತ್ನ ನಡೆದಿತ್ತು. ಅದು ಸಫಲ ಆಗ್ಲಿಲ್ಲ. ಕೋರ್ಟ್ ಮಧ್ಯಂತರ ಆದೇಶ, ಎಲ್ಲ ಆದೇಶಗಳ ನಂತರ ಅದು ಆಲ್ಮೋಸ್ಟ್ ರದ್ದಾಯಿತು. ಆದರೆ ಸರ್ಕಾರ ಸುಮ್ಮನೆ ಕೂತಿಲ್ಲ. ಮತ್ತೊಮ್ಮೆ ಅವರನ್ನ ಗಡೀಪಾರು ಮಾಡೋದಕ್ಕೆ ಫ್ರೆಶ್ ಅಟೆಂಪ್ಟ್ ಅನ್ನ ಮಾಡ್ತಾ ಇದೆ. ಸೊ ಆ ವಿಚಾರವಾಗಿ ಕೋರ್ಟಿಗೆ ಅಟೆಂಡ್ ಆಗುವ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಕಾಣಿಸ್ಕೊಂಡ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಕಾಣಿಸ್ಕೊಂಡಾಗ ಅವರು ಹೇಳಿದಂತಹ ವಿಚಾರಗಳು, ಒಂದು, ಅಲ್ಲಿ ಅತ್ಯಾಚಾರ ಅನಾಚಾರ ನಡೆದಿರುವಂತಹದ್ದು ನಿಜ, ಖಂಡಿತ ನಡೆದಿದೆ. ಪೊಲೀಸರು ಆರೋಪಿಗಳನ್ನ ತನಿಖೆನೇ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ. ಇದೇನು ಹೊಸ ಆರೋಪ ಅಲ್ಲ, ಮತ್ತೆ ಹೇಳ್ಕೊಂಡೇ ಬಂದಿದ್ದಾರೆ. ಆ ನಂತರ ಅವರು ಕೆಲವು ಬೇರೆ ವಿಚಾರಗಳನ್ನ ಮಾತಾಡ್ತಾರೆ.
ಏನು ಷಡ್ಯಂತ್ರ ಮಾಡಿರುವಂತಹದ್ದು ಈ ಮಾಧ್ಯಮಗಳು ಅಂತ. ಹೌದು, ಅವ್ರು ಹೇಳೋದ್ರಲ್ಲಿ 100ಕ್ಕೆ 100 ಸತ್ಯ ಇದೆ. ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಆಗ ಮುಸುಗುಧಾರಿಯಾಗಿ ಅನಾಮಧೇಯ ವ್ಯಕ್ತಿಯಾಗಿ ಆರಂಭದಲ್ಲಿ ಜುಲೈ ತಿಂಗಳಲ್ಲಿ ಬಂದಾಗ ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೀನಿ ನಾನು, ಬನ್ನಿ ತೋರಿಸ್ತೀನಿ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಸುದ್ದಿನೇ ಮಾಡಿರ್ಲಿಲ್ಲ ಈ ಷಡ್ಯಂತ್ರಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು. ಯಾರನ್ನ ರಕ್ಷಣೆ ಮಾಡೋದಕ್ಕೆ? ದೊಡ್ಡವರನ್ನ ರಕ್ಷಣೆ ಮಾಡೋದಕ್ಕೆ. ಅದು ಪ್ರಕಟಣೆ ಆಗ್ಲಿಲ್ಲ, ಸುದ್ದಿನೇ ಮಾಡ್ಲಿಲ್ಲ, ನ್ಯೂಸೇ ಮಾಡ್ಲಿಲ್ಲ ಅದನ್ನ. ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ನೂರಾರು ಹೆಣ, ಸಾವಿರಾರು ಹೆಣ ಹೂತಿಟ್ಟಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ರೆ ಎಂತಹ ಸೆನ್ಸೇಷನಲ್ ಸುದ್ದಿ ಆಗಬೇಕು, ಎಂತಹ ಬ್ರೇಕಿಂಗ್ ನ್ಯೂಸ್ ಆಗಬೇಕು. ಸುದ್ದಿನೇ ಇಲ್ಲ, ನೋ, ಅದು ಆಗೇ ಇಲ್ಲ. ಆ ರೀತಿ ಯಾವ ಕಂಪ್ಲೇಂಟ್ ಬಂದಿಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ರು. ಆದ್ರೆ ಯಾವಾಗ SIT ರಚನೆ ಆಯ್ತು, ಎಚ್ಚೆತ್ತುಕೊಂಡಂತಹ ಎಂಜಲು ಮಾಧ್ಯಮಗಳು ತನ್ನ ದಣಿಗಳನ್ನ ಕಾಪಾಡೋದಕ್ಕೆ ಬೊಗಳೋದಕ್ಕೆ ಶುರು ಮಾಡಿದ್ರು. ಇಲ್ಲ 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 ಇಲ್ಲ, ಈ ತನಿಖೆನೇ ತಪ್ಪು, ಎಲ್ಲ ಸುಳ್ಳು ಆರೋಪ, ಎಲ್ಲ ಷಡ್ಯಂತ್ರ. ಅಷ್ಟು ದಿನ ಮಲಗಿದ್ದಂತಹ ಎಂಜಲು ಮಾಧ್ಯಮಗಳು ದಿಢೀರಂತ ಎದ್ದು ಈ ರೀತಿ ಬೊಗಳೋದಕ್ಕೆ ಶುರು ಮಾಡಿದ್ರು. ದಣಿಗಳ ಕಾಸು ಆಡಿಸಿರುತ್ತೆ, ಸಿಕ್ಕಾಬಟ್ಟೆ ಬೊಗಳಿದ್ರು. ಆದರೂ ಸಹ ತನಿಖೆ ಪಾಡಿಗೆ ತನಿಖೆ ಆಗ್ತಾನೆ ಹೋಗ್ತಿತ್ತು. ಸೊ ಹಾಗಾಗಿ ಷಡ್ಯಂತ್ರದ ಭಾಗ ಅನ್ನೋದು ಏನಾದರೂ ಇದ್ರೆ ಅದು ಮಾಧ್ಯಮಗಳು ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿರೋದ್ರಲ್ಲಿ 100% ಸತ್ಯ ಇದೆ. ಅವರೇ ಸತ್ಯವನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಿರೋದು, ದಫನ್ ಮಾಡೋ ಪ್ರಯತ್ನ ಮಾಡ್ತಿರೋದು, ಸತ್ಯ ಹೊರಗಡೆ ಬರಬಾರ್ದು, ತನಿಖೆನೇ ಆಗಬಾರ್ದು, ನ್ಯಾಯ ಸಿಗಬಾರ್ದು ಅಂತ ಪಟ್ಟು ಹಿಡಿದಿರೋದು ಈ ಎಂಜಲು ಮಾಧ್ಯಮಗಳು. ಸೊ ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಾತಿನಲ್ಲಿ 100% ಸತ್ಯಾಂಶ ಇದೆ ಮಾಧ್ಯಮಗಳ ಕುರಿತಾಗಿ ಅಂತಲೇ ಹೇಳಬೇಕು. ಇನ್ನೊಂದು ವಿಶೇಷವಾದಂತಹ ವಿಚಾರ ಅವರು ಹೇಳಿದ್ದು, ಅಥವಾ ಒಂದು ರೀತಿ ನಾವೆಲ್ಲರೂ ಕೂಡ ಈ ಹಿಂದೆ ಸಹ ಕೇಳಿದ್ವಿ, ಆದರೆ ಅದನ್ನ ವಿಸ್ತರಿಸಿ ಹೇಳಿದ್ದಾರೆ ಇವತ್ತು. ನಿರ್ಮಲಾನಂದ ಸ್ವಾಮೀಜಿ ಒಕ್ಕಲಿಗ ಸಮುದಾಯದ ಅತ್ಯಂತ ಎತ್ತರದ ಸ್ವಾಮೀಜಿ. ಅವರ ಮುಂದೆ ಹೋಗಿ, ಸೌಜನ್ಯ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಹೆಣ್ಣುಮಗಳಾದ ಕಾರಣಕ್ಕಾಗಿ ಸೌಜನ್ಯ ಪೋಷಕರು ಮತ್ತು ಚಿನ್ನಯ್ಯ ಮತ್ತು ಒಂದಷ್ಟು ಹೋರಾಟಗಾರರು ಎಲ್ಲರೂ ಸಹ ನಿರ್ಮಲಾನಂದ ಸ್ವಾಮೀಜಿ ಅವರ ಹತ್ರ ಹೋಗಿ ಸೌಜನ್ಯಗಾದಂತಹ ಅನ್ಯಾಯ, ಅದಕ್ಕೆ ಯಾರು ಹೊಣೆ ಅನ್ನೋದರ ಬಗ್ಗೆ ಎಲ್ಲ ಚಿನ್ನಯ್ಯ ವಿವರವಾಗಿ ವಿವರಿಸಿದ್ದಾನೆ ಅಂತ ತಿಮ್ಮರೋಡಿ ಅವರು ಹೇಳಿದ್ದಾರೆ. ಈ ಹಿಂದೆನೂ ನಮಗೆ ಫೋಟೋಸ್ ಸಹ ಸಿಕ್ಕಿತ್ತು, ಅದನ್ನು ನಿಮಗೆ ವಿವರಿಸಿದ್ದೆ. ಈ ರೀತಿಯಾಗಿ ನಿರ್ಮಲಾನಂದ ಸ್ವಾಮೀಜಿ ಅವರ ಮುಂದೆ ಹೋಗಿ ಚಿನ್ನಯ್ಯ ಸಹ ಎಲ್ಲ ಹೇಳ್ಕೊಂಡಿದ್ದಾನೆ ಅಂತ ಅದನ್ನು ಮತ್ತೆ ಇವತ್ತು ಹೇಳಿದ್ದಾರೆ. ಆದ್ರೆ ಅದಕ್ಕೆ ಸೇರಿಸಿರುವಂತಹದ್ದು ಇವತ್ತೇನು ಅಂದ್ರೆ, ನಿರ್ಮಲಾನಂದ ಸ್ವಾಮಿ ಶಪಥ ಮಾಡಿದ್ರು, ಮಹಾಕಾಳನ ಹೆಸರಿನಲ್ಲಿ ಶಪಥ ಮಾಡಿದ್ರು, ನ್ಯಾಯ ಕೊಡಿಸ್ತೀನಿ ಸೌಜನ್ಯಗೆ ಅಂತ. ಬಟ್ ಇವತ್ತು ಮಾತಾಡ್ತಿಲ್ಲ. ಇವತ್ತು ಯಾಕೆ ಮಾತಾಡ್ತಿಲ್ಲ ಅನ್ನುವ ಪ್ರಶ್ನೆಯನ್ನ ತಿಮ್ಮರೋಡಿ ಅವರು ಎತ್ತುತ್ತಾ ಇದ್ದಾರೆ. ಅವತ್ತು ಹೋಗಿದ್ದರೂ ನಿರ್ಮಲಾನಂದ ಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ಫೋಟೋಗ್ರಾಫ್ಸು, ಇನ್ನೇನೇನೋ ಸಾಕ್ಷಿಗಳಿದ್ದಾವೆ. ಬಟ್ ಏನು ಮಾತಾಡಿದ್ರು ಅನ್ನೋದಕ್ಕೆ ಸಾಕ್ಷಿಗಳಿಲ್ಲದೆ ಇರಬಹುದು. ಬಟ್ ಚಿನ್ನಯ್ಯ ಹೋಗಿ ಮಾತಾಡಿದ್ದಾನೆ ಅನ್ನೋದಾದ್ರೆ ಏನು ಮಾತಾಡಿರ್ತಾನೆ, ಬೇರೆ ಏನು ಮಾತಾಡಿರ್ಬೋದು? ಅದನ್ನಾದ್ರೂ ಹೇಳ್ಬೇಕಲ್ವಾ? ಅದನ್ನೂ ಹೇಳ್ತಿಲ್ಲ. ಒಟ್ನಲ್ಲಿ ತಿಮ್ಮರೋಡಿ ಹೇಳ್ತಿರುವಂತಹದ್ದು ಎಲ್ಲ ವಿಚಾರನೂ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದೀವಿ. ಅವರು ಸಹ ಅವತ್ತು ನೊಂದ್ಕೊಂಡ್ರು, ಮಾತು ಕೊಟ್ಟಿದ್ದಾರೆ ನ್ಯಾಯ ಕೊಡಿಸ್ತೀನಿ ಅಂತ, ಶಪಥ ಮಾಡಿದ್ದಾರೆ ನ್ಯಾಯ ಕೊಡಿಸ್ತೀನಿ ಅಂತ. ಇವತ್ತು ಮಾತಾಡ್ತಿಲ್ಲ ಅಂತ. ಸೊ ಇದಿಷ್ಟು ತಿಮ್ಮರೋಡಿ ಅವರನ್ನ ಇವತ್ತು ಪತ್ರಕರ್ತರು ಮಾತನಾಡಿಸಿದ ಸಂದರ್ಭದಲ್ಲಿ ತಿಮ್ಮರೋಡಿ ಅವರು ಹೊರಗಾಕಿರುವಂತಹ ವಿಚಾರಗಳು. ಮುಂದಿನ ದಿನಗಳಲ್ಲಿ ಯಾವಾಗ ಇವರು ಫೈನಲ್ ರಿಪೋರ್ಟ್ ಅನ್ನು ಕೊಡ್ತಾರೆ, ಆ ಫೈನಲ್ ರಿಪೋರ್ಟ್ ಅಲ್ಲಿ ಏನಿರುತ್ತೆ, ಏನಿರಬಹುದು ಅನ್ನೋದ್ರ ಬಗ್ಗೆ ನಾನು ಮೊನ್ನೆ ಸಹ ಹೇಳಿದ್ದೆ. ಆಲ್ಮೋಸ್ಟ್ ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ರೀತಿಯಲ್ಲೇ ಹೋಗ್ತಾ ಇದೆ. ಯಾಕೆ ಅಂದ್ರೆ ಆರೋಪ ಇರುವಂತಹ ವ್ಯಕ್ತಿಗಳನ್ನ ಒಬ್ಬರನ್ನು ಸಹ ಕರೆದು ತನಿಖೆ ಮಾಡಿಲ್ಲ, ವಿಚಾರಣೆ ನಡೆಸಿಲ್ಲ. ಆರೋಪಗಳ ಕಡೆಗೆ ವಿಚಾರಣೆ ನಡೆಸದೆ ಆರೋಪ ಮಾಡಿರುವವರನ್ನೇ ಟಾರ್ಗೆಟ್ ಮಾಡ್ಕೊಂಡು ವಿಚಾರಣೆ ನಡೆಸಿದಾರ. ಇದು ಷಡ್ಯಂತ್ರದ ಭಾಗವಾಗಿ ಇವರೆಲ್ಲ ಸೇರ್ಕೊಂಡಿದ್ರು, ಹಾಗಾಗಿ ಇವರೇ ಅಪರಾಧಿಗಳು, ಇವರೇ ಇದು ಅಂತ ಹೇಳಿ ಸಿಕ್ಕಿರುವ ಎಲ್ಲ ಹೆಣಗಳು, ಸಿಕ್ಕಿರುವ ಅಸ್ಥಿ ಪಂಜರಗಳು, ಇವುಗಳನ್ನೆಲ್ಲ ಏನೂ ಆಗಿಲ್ಲ ಅಂತ ಹೇಳಿ ಮುಚ್ಚಾಕಿ ಕ್ಲೀನ್ ಚಿಟ್ ಕೊಟ್ಟು ಸುಮ್ಮನೆ ಆಗ್ತಾರ ಅನ್ನುವಂತಹ ಅನುಮಾನಗಳು ಅಂತಿಮ ವರದಿಯ ಬಗ್ಗೆ ಈಗಾಗಲೇ ಮೂಡ್ತಾ ಇದೆ. ಯಾಕೆಂದ್ರೆ ಅವರ ನಡವಳಿಕೆ ಆಗಿದೆ SIT. ಬಟ್ ಅಂತಿಮ ವರದಿ ಬರೋವರೆಗೂ ಎಲ್ಲವೂ ಊಹಾಪೋಹಾನೆ. ಅಂತಿಮ ವರದಿ ಬರಬೇಕು, ಚಾರ್ಜ್ ಶೀಟ್ ಆಗಬೇಕು, ಕೋರ್ಟಲ್ಲಿ ಸಬ್ಮಿಟ್ ಆಗಬೇಕು. ಆ ನಂತರವೇ ನಾವು ಹೇಳಕ್ಕಾಗೋದು SIT ಯಾವ ನಿಟ್ಟಿನಲ್ಲಿ ತನಿಖೆ ಮಾಡಿದೆ, ಅದು ನ್ಯಾಯ ನೀತಿಯ ಕಡೆಗೆ ತನಿಖೆ ಮಾಡಿದ್ಯಾ ಅಥವಾ ಕ್ಲೀನ್ ಚಿಟ್ ಕೊಡುವ ನಿಟ್ಟಿನಲ್ಲಿ.
ತನಿಖೆಯನ್ನು ಕೈಗೊಂಡಿದೆಯಾ? ಗೃಹ ಮಂತ್ರಿ ಮತ್ತು DCM DK ಶಿವಕುಮಾರ್, ಗೃಹ ಮಂತ್ರಿ ಪರಮೇಶ್ವರ್ ಇವರು ಮೊದಲಿಂದ ಹೇಳ್ಕೊಂಡು ಬಂದ ದಿಕ್ಕಲ್ಲಿ ಮಾಡಿದಾರಾ, ಅಥವಾ ಪೊಲೀಸರು ತಮ್ಮದೇ ರೀತಿಯಲ್ಲಿ ಮಾಡಿದಾರಾ? ಅಥವಾ ಈ SIT ಸ್ಥಾಪನೆಯಾದಾಗ, ರಚನೆ ಮಾಡಿದಾಗ ಸರ್ಕಾರ ಹೇಳಿದಂತೆ ಕಳೆದ 20 ವರ್ಷಗಳಲ್ಲಿ ಅಲ್ಲಿ ಸುತ್ತಮುತ್ತ ನಡೆದಿರುವ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆಯನ್ನು ಮಾಡಿ ಅಂತ ಹೇಳಿತ್ತು. ಅದನ್ನಾದರೂ ಅಟ್ಲೀಸ್ಟ್ ಮಾಡಿದ್ದಾರೆ. ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಫೈನಲ್ FIR ಬರಬೇಕು, ಫೈನಲ್ ಚಾರ್ಜ್ ಶೀಟ್ ಬರಬೇಕು. ಆಗ ಮಾತ್ರ ಗೊತ್ತಾಗುತ್ತೆ. ಸೊ ವಿ ವಿಲ್ ವೆಯ್ಟ್ ಫಾರ್ ದಟ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.